ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ಸುಭಾಷಿತ. ಯುದ್ಧಭೂಮಿಗೆ ಇಳಿದ ಮೇಲೆ ಸಂಬಂಧಗಳ ಬಗ್ಗೆ ಚಿಂತಿಸಬಾರದು, ಏಕೆಂದರೆ ಸಂಬಂಧಗಳ ಪ್ರಿಯದಿದ್ದರೆ ಯುದ್ಧವೇ ನಡೆಯುತ್ತಿರಲಿಲ್ಲ. ಇವಾಗ ಪಾಂಡವರು ಕೌರವರು ಯುದ್ಧ ಆಯಿತು, ಸಂಬಂಧ ಅಂತ ಅಂದಿದ್ರೆ ಯುದ್ಧ ಆಗದ. ಕೆಟ್ಟದ್ದನ್ನು ಜಯಿಸಲೇಬೇಕು, ಒಳ್ಳೆಯದಕ್ಕೆ ನಿಗಾ ಕೊಡಲೇಬೇಕು. ನಾವು ಯಾವಾಗಲೂ ಒಳ್ಳೆಯದು ಮಾಡಬೇಕು, ಕೆಟ್ಟದ್ದಕ್ಕೆ ಹೋಗಬಾರ್ದು. ಇವತ್ತು ಅದೇ ರೀತಿ ನಾವು ಚಾಣಕ್ಯ ನೀತಿ ಬಗ್ಗೆ ತಿಳ್ಕೊಳ್ಳೋಣ. ಏನು ಚಾಣಕ್ಯ ನೀತಿ? ಯಶಸ್ವಿ ಜೀವನದ ಮೂಲಭೂತ ನಿಯಮಗಳು ಏನೇನು ಚಾಣಕ್ಯಂದು? ಚಾಣಕ್ಯ ಅಂದರೆ ಅಷ್ಟು ತಲೆ, ಆ ತಲೆ ಉಪಯೋಗಿಸಿ ಹೊತ್ತಿಗೆನೇನೆ ಆ ಚಾಣಕ್ಯ ನೀತಿ ಅಂತ ಬಂದಿರೋದು, ಗೊತ್ತಾಯ್ತಾ? ಇವತ್ತು ನಿಧಾನವಾಗಿ ಯೋಚಿಸಿ ಮಾತನಾಡಿ, ಗಾಬರಿ ಪಟ್ಕೊಂಡು ಏನೋ ಮಾತಾಡಬಾರ್ದು. ಹೆಚ್ಚು ಗಮನಿಸಿ, ಪ್ರತಿಯೊಂದು ವಿಷಯದಿಂದ ಕಲಿಯಿರಿ. ನಾವೆಲ್ಲ ವಿಷಯದಿಂದ ನಾವು ಕಲ್ತ್ಬಿಟ್ಟಿದ್ದೀವಿ, ನಮ್ಗೆ ಗೊತ್ತಿದೆ ಅಂತ ಹೇಳ್ಬಾರ್ದು. ನಾವು ಹೇಳೋದ್ರಲ್ಲಿ ತಿಳ್ಕೋಬೇಕು, ಕಲಿಬೇಕು, ಬೇಡದ್ದನ್ನು ಬಿಡಬೇಕು. ಕಡಿಮೆ ಮಾತನಾಡಿ, ಏಕೆಂದರೆ ಮೌನದಲ್ಲಿ ಶಕ್ತಿ ಇರುತ್ತದೆ, ಗೊತ್ತಾಯ್ತಾ? ನಾವು ಕಡಿಮೆ ಮಾತಾಡಬೇಕು, ಬಾಯಿಗೆ ಬಂದಿದ್ದನ್ನು ಮಾತಾಡ್ತಾರೇನಪ್ಪ ಅವ್ರು, ಮಾತಾಡಿದ್ರೆ ಏನೋ ಇರುತ್ತೆ ಇರಬೇಕು. ಎಲ್ಲರ ಮೇಲೂ ಅಂಧ ನಂಬಿಕೆ ಇಡಬೇಡಿ, ವಿವೇಕವನ್ನು ಬಳಸಿ. ಎಲ್ಲರನ್ನೂ ನಂಬೋದು, ಗೊತ್ತಾಗತ್ತೆ ಯಾರು ನಂಬಬೇಕು ಯಾರು ನಂಬಾರ್ದು ಅಂತ. ಆವಾಗ ಮಾತ್ರ ನಂಬಿ. ಸುಮ್ಮನೆ ಏನೋ ಮೋಸ ಮಾಡೋದ್ರ ಬಗ್ಗೆ, ಏನೋ ಹೇಳ್ತಾನೆ ಅನ್ನೋದ್ರ ಬಗ್ಗೆ ನಂಬೇಡಿ. ನಿಮ್ಮ ಆರೋಗ್ಯಕ್ಕೆ ಸದಾ ಮೊದಲನೇ ಆದ್ಯತೆ ನೀಡಿ. ಆರೋಗ್ಯದ ಬಗ್ಗೆ ಸದಾ ಆದ್ಯತೆ ನೀಡಿ, ಗೊತ್ತಾಯ್ತಾ? ನಾವೇನೇ ಮಾಡಬೇಕಾದ್ರೂ ಆರೋಗ್ಯದ ಬಗ್ಗೆ ನಾವು ಗಮನ ಕೊಡಬೇಕು. ಆರೋಗ್ಯ ಅಂದರೆ ನಾವು ಏನೇ ಕಾಯಿಲೆ ಬರಬೇಕಾದ್ರೂ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೆ ಇದ್ದರೆ ಕಾಯಿಲೆ ಬರುತ್ತೆ. ಆ ಬ್ಲಡ್ ಸರ್ಕ್ಯುಲೇಷನ್ ಏನು ಬೇಕೋ ಅದನ್ನು ನೀವು ಮಾಡ್ಕೋಬೇಕು, ಗೊತ್ತಾಯ್ತಾ? ಸ್ವಯಂ ಶಿಕ್ಷಣವನ್ನು ಎಂದಿಗೂ ನಿಲ್ಲಿಸಬೇಡಿ. ಅಂದರೆ ಶಿಕ್ಷಣ ಅಂದರೆ ನಾವು ಸಾಯೋ ತನಕನೂ ಶಿಕ್ಷಣ ಕಲೀಲೇಬೇಕು. ಸ್ವಯಂ ಅಂದರೆ ನೋಡಿ ಕಲಿಬೇಕು, ಸುತ್ತ ಕಲಿಬೇಕು, ನಾವು ಮಾತಾಡಿ ಕಲಿಬೇಕು, ಗೊತ್ತಾಯ್ತು? ಎಲ್ಲದ್ರ ಬಗ್ಗೆ ಹೇಳಿದ್ರ ಬಗ್ಗೆ ಕಲಿಬೇಕು, ಎಲ್ಲದ್ರ ಬಗ್ಗೆ ತಿಳ್ಕೊತಾ ಇರಬೇಕು. ಸ್ವಯಂ ಶಿಕ್ಷಣ ಎಂದಿಗೂ ಬಿಡಬೇಡಿ. ಅಹಂಕಾರ ಮತ್ತು ಕೋಪವನ್ನು ನಿಯಂತ್ರಣದಲ್ಲಿರಿ. ಅಹಂಕಾರ ಪಡಬಾರ್ದು, ನಾನು ಅಂತ. ಅಹಂಕಾರ ಪಡೆದು ಕೋಪವನ್ನು ನಿಯಂತ್ರಿಸಿ. ಕೋಪ ಮಾಡ್ಕೋಬೇಡಿ, ಯಾವಾಗಲೂ ಕೋಪ ಮಾಡಿ. ಅಹಂಕಾರ ಬಿಡಿ. ನಿಮ್ಮ ಅಹಂಕಾರ ಬಿಟ್ಟರೆ ನೀವು ದೊಡ್ಡವರಾಗ್ತೀರಾ. ಹೆಚ್ಚು ನಗು ಮಾಡಿ, ಚಿಂತೆಯನ್ನು ಬಿಡಿ. ಹೆಚ್ಚು ನಗ್ತಾ ಇರಬೇಕು, ಯಾವಾಗಲೂ ನಗು ಮುಖ ಇಟ್ಕೊಂಡಿರಿ. ಯಾವಾಗಲೂ ಏನೋ ಒಂಥರ ಮುಖ ಇಟ್ಕೊಂಡಿರಬೇಡಿ. ಕುಟುಂಬವನ್ನು ಎಲ್ಲಕ್ಕಿಂತ ಮೇಲಾಗಿ ಇಡಿ. ಕುಟುಂಬ ಅಂದರೆ ನಿಮ್ಮನ್ನು ನೋಡ್ಕೊಳ್ಳೋರು, ಅವ್ರ ಬಗ್ಗೆ ಕಾಳಜಿ ಇರಲಿ. ನಿಮ್ಮ ಆರೋಗ್ಯದ ಬಗ್ಗೆ ಸದಾ ಜಾಗರೂಕರಾಗಿರಿ, ಗೊತ್ತಾಯ್ತಾ? ನೀವು ಯಾವಾಗಲೂ ನಿಮ್ಮ ಆರೋಗ್ಯದ ಬಗ್ಗೆ ಸದಾ ಜಾಗರೂಕರಾಗಿ. ಆರೋಗ್ಯ ಇದ್ರೆ ತಾನೇ ಏನು ಬೇಕಾದ್ರೂ ಮಾಡ್ಕೋಬೇಕಾಗಿದೆ. ನಾವು ಆರೋಗ್ಯಕ್ಕೆ ತಕ್ಕಂತೆ ಒಳ್ಳೆಯ ಆಹಾರ ತಿನ್ನಬೇಕು, ಒಳ್ಳೆಯ ಬಿಸಿಲು, ಒಳ್ಳೆಯ ನೀರು, ಒಳ್ಳೆಯ ಗಾಳಿ ಬೇಕು. ನಾವು ಯಾವುದೇ ಆರೋಗ್ಯ ಕಾಪಾಡ್ಕೋಬೇಕಾದ್ರೂ, ನಮಗೆಲ್ಲೇ ಕಾಯಿಲೆ ಬರಬೇಕಾದ್ರೂ ಬ್ಲಡ್ ಸರ್ಕ್ಯುಲೇಷನ್ ಆಗದಿದ್ದರೆ ಕಾಯಿಲೆ ಬರುತ್ತೆ. ಆದ್ದರಿಂದ ನಾವು ಬ್ಲಡ್ ಸರ್ಕ್ಯುಲೇಷನ್ಗೆ, ಆಕ್ಸಿಜನ್ ಉತ್ಪತ್ತಿಗೆ ಏನು ಬೇಕೋ ಅದನ್ನು ಮಾಡಿಕೊಂಡಾಗ ನಮಗೆ ಒಳ್ಳೆಯದಾಗತ್ತೆ. ಅದನ್ನು ನಾವು ತಿಳ್ಕೊಂಡು ಬಾಳಬೇಕು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 24/3/2026 ಮಂಗಳವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ವಸಂತ ಋತು, ಶುಕ್ಲ ಪಕ್ಷ, ತಿಥಿ ಷಷ್ಠಿ, ರಾತ್ರಿ 7:40, ನಕ್ಷತ್ರ ರೋಹಿಣಿ, ರಾತ್ರಿ 10:07, ಮಳೆ ಉತ್ತರಾಭಾದ್ರ 3ನೇ ಪಾದ, ರಾಹುಕಾಲ 3:31 5:02, ಗುಳಿಕ ಕಾಲ 5:02 12:29, ಯಮಗಂಟ ಕಾಲ 9:22 10:58. ಇವತ್ತು ಯಾರು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗೋದು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇಗ ಫಾರ್ವರ್ಡ್ ಮಾಡಿ. ನಮ್ಮ ಹಿಂದೂ ಸಂಸ್ಕೃತಿಯನ್ನು ಯಾವಾಗಲೂ ಬಿಡಕ್ಕೋಗಬೇಡಿ, ಅದನ್ನು ಯಾವಾಗಲೂ ಕಾಪಾಡ್ಕೊಂಡು ಬನ್ನಿ. ನಮಸ್ಕಾರಗಳು.